ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 14ನೇ ಪದ್ಯ. ಗೃಹಗಳೊಳದೋಟಗಳು ಬೆಳಗುತ್ತಲಿಹ ಕೊಳಂಗಳ ಕಮಲವನಕೆಯು ಬಹಳ ತೂಳುವ ತುಂಬೆಗಳ ಕೊಳವರ್ಕಿ ಚಂದಗಳ ಬಹುಸುನಾನದ ಹಂಸೆಯಾಡುತ್ತ ಲಿಹ ಸದಾ ಮುಚ್ಚುಂಚುಗೋಳಿಯು ವಿಹಿತ ಪರಿದ್ರುಮಗಳಿಂದೆಸೆದಿತ್ತು ರಜತಾದ್ರಿ. ಆ ಒಂದು ರಜತಾದ್ರಿ, ಆ ಪರ್ವತ ಹೇಗಿತ್ತು ಅಂತ ವರ್ಣನೆ. ಅಮ್ಮನ ಸಾಮ್ರಾಜ್ಯದಲ್ಲಿ ಒಂದು ಶ್ರೀಚಕ್ರ ಅಂತ ನಾವು ನೋಡಿದ್ದೀವಿ. ಅದರೊಳಗೆ ಪ್ರವೇಶ. ಶ್ರೀಚಕ್ರ ಅಂದರೆ ಅಮ್ಮನ ಒಂದು ರಾಜ್ಯ, ಶ್ರೀಚಕ್ರ ಅಂದರೆ ಆ ಒಂದು ಕೋಟೆಗಳು ಎಲ್ಲವೂ ನೋಡಿದ್ದೀವಿ. ಆ ಕೋಟೆಗಳು ಅಂದರೆ ಈ ದೇಹವು ಕೂಡ ಒಂದು ಶ್ರೀಚಕ್ರವೇ. ಕುತ್ಕೊಂಡ್ರೆ ಅದು ತ್ರಿಕೋಣಾಕಾರದಲ್ಲಿ ಇರ್ತದೆ. ಮಧ್ಯ ಬಿಂದು ಆ ಬಂದೇ ಅಮ್ಮನ ಸ್ವರೂಪ. ನಮ್ಮಲ್ಲಿರ್ತಕ್ಕಂಥದ್ದೇ ಈ ಚಕ್ರಗಳು ಎಲ್ಲವೂ ಅದನ್ನೇ ಹೋಲಿಕೆ ಆಗ್ತಕ್ಕಂಥದ್ದು. ದೇಹದಲ್ಲಿ ಹೋಲಿಸಿದರೂ ಕೂಡ ಅದೇ ಆಗುತ್ತೆ. ಇದರೊಳಗೆ ಒಳಗೆ ನಾವು ಏನು ತಿಳ್ಕೊಂಡಿವಿ, 2-3 ದ್ವಾರಗಳು ಅಂತ ತಿಳ್ಕೊಂಡಿದ್ದೀವಿ. ಅದಾದ ನಂತರ ಏನು, ಮನೆಗೆ ಇರಬೇಕು 3 ದ್ವಾರಗಳು ಅಂದರೆ ಉಚ್ಛ್ವಾಸ ನಿಶ್ವಾಸ, ಅಂದರೆ ಇಡ ಪಿಂಗಳ ಸುಷುಮ್ನದಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಸಂಕಲ್ಪಗಳು ಈಡೇರ್ತವೆ ಅಂಥೇಳಿ ನಾವು ಇಲ್ಲಿವರೆಗೂ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನಾವು ಅಮ್ಮನ ಒಂದು ರಾಜ ಸಾಮ್ರಾಜ್ಯದಲ್ಲಿ ಪ್ರವೇಶ ಆಗಬೇಕಾದ್ರೆ ಅಲ್ಲಿ ಗೃಹದೊಳಗೆ ಹೂದೋಟಗಳಿದ್ದಾವೆ, ಕೊಳಗಳಿದ್ದಾವೆ, ಕಮಲಗಳಿದ್ದಾವೆ, ಮತ್ತು ಬಹುಸುನಾನದ ಹಂಸೆಯಾಡುತ್ತ ಲಿಹ, ಅಲ್ಲಿ ಹಂಸಗಳು ಇದ್ದಾವೆ, ಭ್ರಮಗಳು ಇದ್ದಾವೆ. ಈ ರೀತಿ ಪರಿಪರಿಯ ಪಕ್ಷಿಗಳಿಂದ ಗಿಡ ಬಳ್ಳಿಗಳಿಂದ ಉತ್ತಮವಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ವರ್ಣನೆ ಮಾಡ್ತಕ್ಕಂಥವರಾಗಿ. ಏನಿದರ ಅರ್ಥ? ಅದು ಅಮ್ಮನ ಒಂದು ಹತ್ರ ಹೋಗ್ದಂಗೆಲ್ಲ ಇವೆಲ್ಲವೂ ಇರ್ತವೆ ಅಂತ ಅವು ವರ್ಣನೆ ಮಾಡಿದ್ದಾರೆ. ಜೊತೆಗೆ ಹೀಗೆ ನಮಗೆ ಹೇಗೆ ಅನ್ವಯಿಸ್ಕೊಳ್ಬೇಕು, ಶಾಸ್ತ್ರದಲ್ಲಿ ಕೂಡ ಶಂಕರಾಚಾರ್ಯರು ಕೂಡ ಶ್ರೀವಿದ್ಯಾ ಒಂದು ಪರಂಪರೆಯಲ್ಲಿ ಕೂಡ ಈ ಅಮ್ಮನ ಒಂದು ಶ್ರೀಚಕ್ರ, ಅಮ್ಮನ ಆಸ್ಥಾನ ಆ ಒಂದು ಹೇಗಿರ್ತದೆ ಅಂತ ಇವೆಲ್ಲವೂ ಈ ರೀತಿ ಇರ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಅದೇ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇನ್ನು ನಮ್ಮೊಳಗೆ ನೋಡ್ಕೊಳ್ಳೋದಾದರೆ ಹೇಗೆ ಅಂದರೆ, ನಾವು ಇಡಾಪಿಂಗಳ ಸುಷುಮ್ನದೊಳಗೆ ನಾವು ಹೋಗಿ ಸುಷುಮ್ನದಲ್ಲಿ ನಾವು ಸ್ಥಿತವಾಗಿದ್ದು ಸಾಕ್ಷಿ ಸ್ಥಿತಿಯಲ್ಲಿ ನಾವು ಯಾವಾಗಿರ್ತೀವೋ ಅವಾಗ ಏನಾಗುತ್ತೆ ಅಂದರೆ, ನಮ್ಮ ಒಳಗೆ ಕೂಡ ಈ ಸುನಾನದವು ಅಂದರೆ ಪುಷ್ಪ ಅಂದರೆ ಅರಳತಕ್ಕಂಥದ್ದು, ನಮ್ಮ ಗುಣಗಳು ಕೂಡ ಸುಗುಣಗಳು ಅರಳುತ್ತವೆ ಅಂತ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆ ನಮಗೆ ಬರ್ತದೆ ಅಂತ ಅರ್ಥ. ಹಂಸೆಯಾಡುತ್ತಂದರೆ ಉಸಿರು ತಗೊಳ್ಳೋದು ಬಿಡೋದು, ಇದು ಹಂಸನೆ. ಹಂಸಗಳನ್ನು ತೋರಿಸ ಹಂಸನೆ ಉಸಿರು ತಗೊಳ್ಳೋದು ಬಿಡೋದು ಅಷ್ಟೇ ನಮ್ಮ ಗಮನ. ಕೇವಲ ಸಾಕ್ಷಿ ಸ್ವರೂಪ ಇರ್ತಕ್ಕಂತಹದನ್ನ ಇದು ಅಭ್ಯಾಸ ಆಗುತ್ತೆ ಯಾವಾಗ ಇಡಾಪಿಂಗಳ ಸುಷುಮ್ನ ಮಧ್ಯೆ ಅಭ್ಯಾಸ ಮಾಡಿದಾಗ ಧ್ಯಾನ ಸ್ಥಿತಿಯಲ್ಲಿ ಅಂಥೇಳಿ ನಾವು ದೇಹಕ್ಕೆ ತೆಗೆದುಕೊಂಡಾಗ ಅದು ಅಳವಡಿದ್ರೆ ನಮ್ಮ ಭಾವ ಫ್ರೀ ಪ್ರಫುಲ್ಲವಾಗ್ತದೆ. ಅದೇ ಕಮಲಗಳಿಗೆ, ಹೂಗಳಿಗೆ ಅವೆಲ್ಲವನ್ನೂ ಇಲ್ಲಿ ಹೋಲಿಕೆ ಮಾಡ್ತಕ್ಕಂಥ ಆ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವ ನಮ್ಮಲ್ಲಿ ಸ್ಫುರಣೆ ಆಗ್ತದೆ. ಆ ಭಗವದ್ಭಕ್ತರು ಮಹಾತ್ಮರು ಎಲ್ಲರೂ ಕೂಡ ಸರ್ವ ಜೀವಗಳಿಗೆ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಭಾವ ಯಾಕೆ ಬಂತು ಅವರಿಗೆ ಅಂದರೆ, ಈ ಒಂದು ಒಳಗೆ ಇಳಿದಿರೋದ್ರಿಂದ, ನಮ್ಮ ಒಳಗೆ ನಾವು ಇಳಿದಿದ್ರೆ ಇವೆಲ್ಲವೂ ಬರ್ತವೆ ಅಂಥೇಳಿ ಇದರಲ್ಲಿ ಈ ರೀತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.